ನಮಸ್ಕಾರ ಎಲ್ರಿಗೂ. ಹೇಗಿದ್ರೆ ಎಲ್ರು ಮತ್ತೊಮ್ಮೆ ನಮ್ಮ ಸಿ ಅಂದ್ರೆ ಚಿತ್ತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಂಬರೀಶ್ ಸಾವರ್ ಮಾಡುವ ನಮಸ್ಕಾರಗಳು. ಈ ಈ ತಿಂಗಳಲ್ಲಿ ಅಂದ್ರೆ ಈ ವಾರದಲ್ಲಿ ಯಾರೆಲ್ಲ ತಮ್ಮ ತಮ್ಮ ಹುಟ್ಟಿದ ಹಬ್ಬಗಳನ್ನು ಮಾಡಿಕೊಳ್ತಾ ಇದ್ರು ಅವರಿಗೆಲ್ಲರೂ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಹೋದ ವಾರ ಮತ್ತು ಅದಕ್ಕಿಂತ ಮೊದಲಿನ ವಾರ ಕೆಲವೊಂದು ಘಟನೆಗಳು ಏನೇನು ನಡೆದಿದ್ದೇವೆ ಅನ್ನೋದ್ರ ಬಗ್ಗೆ ನೋಡ್ತಾ ಈ ವಾರದ ಚಿತ್ತಾರ ಭವಿಷ್ಯದ ಕಡೆ ಸ್ವಲ್ಪ ಗಮನ ಹರಿಸೋಣ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ 8ನೇ ತಾರೀಕು ದೆಹಲಿಯಿಂದ ಒಂದು ರಿಸಲ್ಟ್ ಬಂತು. ದೆಹಲಿ ಚುನಾವಣೆ ರಿಸಲ್ಟ್ ಬಂತು. ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಸೋತು ಮತ್ತು ಅವರ ಪಕ್ಷ ಕೂಡ ಸೋತಿತ್ತು. ಕಾರಣ ಏನಪ್ಪಾ ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಅಂತಕ್ಕಂಥದ್ದು ಎಲ್ಲಾನು ಇಂಗ್ಲಿಷ್ ನಲ್ಲಿ ಟೋಟಲ್ ಮಾಡಿದಾಗ 4 ಬರುತ್ತೆ. ಮತ್ತು ಅರವಿಂದ್ ಕೇಜ್ರಿವಾಲ್ ಹುಟ್ಟಿದ್ದು 16ನೇ ತಾರೀಕು. ನಾನು ಹೇಳಿದ್ದೆ ಈ ವರ್ಷ 3, 4, 7 ಮತ್ತು 9ನೇ ತಾರೀಕು ಬಲ ಇಲ್ಲ. ಹಾಗೆ ಎಸ್ ಎಂಬ ಅಕ್ಷರಕ್ಕೆ ಬಲ ಇಲ್ಲ, ಎಂ ಎಂಬ ಅಕ್ಷರಕ್ಕೆ ಬಲ ಇಲ್ಲ ಅಂತ. ಈ ಎಸ್ ಮತ್ತು ಎಂ ಎಂಬ ಅಕ್ಷರ ಬಗ್ಗೆ ನಾನು ಇದರ ನಂತರ ಹೇಳ್ತೇನೆ ನಿಮ್ಗೆ ವಿಷಯ. ಅರವಿಂದ್ ಕೇಜ್ರಿವಾಲ್ ಅವರು 17ನೇ ತಾರೀಕು ಹುಟ್ಟಿದ್ರು. ಅವರು ಈ ಚುನಾವಣೆಯಲ್ಲಿ ಸೋತರು, ಜೊತೆಗೆ ಅವರ ಪಕ್ಷ ಕೂಡ ಸೋತಿತ್ತು. ಕಾರಣ ಅವರ ಹೆಸರಲ್ಲಿ ಕೂಡ ಕಂಪ್ಲೀಟ್ ಆಗಿ ಟೋಟಲ್ ಮಾಡಿದಾಗ 4 ಬರ್ತಾ ಇತ್ತು. ಮತ್ತು ಅವ್ರು ಹುಟ್ಟಿರ್ತಕ್ಕಂಥದ್ದು 17 ಆಗಸ್ಟ್. ಬೇಕಿದ್ರೆ ನೋಡ್ಕೊಳ್ಬಹುದು. 16 ಆಗಸ್ಟ್ ಬೇಕಿದ್ರೆ ಅವ್ರ ಡೇಟ್ ಆಫ್ ಬರ್ತ್ ನೀವು ನೋಡ್ಕೊಳ್ಬಹುದು. ಈ ವರ್ಷ 7ನೇ ತಾರೀಕು ಬಲ ಇಲ್ಲ ಅಂತ ಹೇಳಿದ್ದೇವೆ. ಇದಾದ್ಮೇಲೆ ನೆಕ್ಸ್ಟ್ ಬರ್ತಾ ಇದ್ದೀನಿ ನಾನು 9ನೇ ತಾರೀಕು. ಈ ವರ್ಷ 9ನೇ ತಾರೀಕು ಕೂಡ ಬಲ ಇಲ್ಲ, ಅಥವಾ 9ನೇ ತಾರೀಕು ಹುಟ್ಟಿದವರಿಗೂ ಬಲ ಇಲ್ಲ ಅಂತ ಹೇಳಿದೆ. ಎಂ ಎಂಬ ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೇಳಿದೆ. ಮೈಸೂರಿನಲ್ಲಿ ಒಂದು ಘಟನೆ ನಡೀತು. ಮೈಸೂರಿನಲ್ಲಿ ಒಂದು ಘಟನೆ ನಡೀತು. ಎಂ ಎಂಬ ಅಕ್ಷರ ಉದಯಪುರ ಪೊಲೀಸ್ ಸ್ಟೇಷನ್ ಏರಿಯಾದಲ್ಲಿ ಒಬ್ರು ಒಂದು ಧರ್ಮದವರು ಒಂದು ಪೋಸ್ಟ್ ಹಾಕಿದ್ರೆ ಅಂತೇಳಿ ಇನ್ನೊಂದು ಧರ್ಮದವರು ಕಲ್ಲು ತೂರಾಟ ನಡೆಸಿದರು. ಆ ಪೋಸ್ಟ್ ಹಾಕಿರ್ತಕ್ಕಂಥ ವ್ಯಕ್ತಿ ಹೆಸರು ಸುರೇಶ್, ಎಸ್ ಅಂತಕ್ಕಂಥ ಹೆಸರು. ಬೇಕಾದ್ರೆ ನೋಡ್ಕೊಳ್ಳಿ ಅದನ್ನು ಕೂಡ, ಸುರೇಶ್ ಅಂತ ಹೇಳಿ. ಏನಾಯ್ತು, 9ನೇ ತಾರೀಕು ಉದಯಪುರ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಆಯ್ತು. ಅದು 9ನೇ ತಾರೀಕು ರಾತ್ರಿ. ಬೇಕಿದ್ರೆ ಕ್ರಾಸ್ ಚೆಕ್ ಮಾಡಿಕೊಳ್ಬೋದು. ತದನಂತರ ನಾನು ಹೇಳಿದ್ದೆ ಈ ವರ್ಷ ಜ್ಯೋತಿಷಿಗಳಿಗೂ ಮತ್ತು ಅಕಲ್ಟ್ ಸೈನ್ಸ್ ನಲ್ಲಿ ಇರ್ತಕ್ಕಂಥ ಸ್ವಲ್ಪ ತೊಂದರೆ ಅಂತ ಹೇಳಿ ಅದರ ಫಲವಾಗಿ ಕೆಲವು ಜ್ಯೋತಿಷಿಯ ಬಗ್ಗೆ ಒಂದು ಮಾಧ್ಯಮದವರು ಅವ್ರ ಮಗ ಏನೋ ತಪ್ಪು ಮಾಡಿದ್ದಾನೆ ಅಂತೇಳಿ ಅದನ್ನ ಏನೋ ಒಂದು ಮಾಡಿ ಅದು ಒಂದು ದೊಡ್ಡ ನ್ಯೂಸೇ ಮಾಡಿದ್ರು. ಅದನ್ನು ನೋಡಿದ್ರಿ ಅಂತ ಅನ್ಕೊಂಡಿದ್ದೀನಿ ಎಲ್ರು. ಈ ರೀತಿಯಾಗಿ ಈ ವರ್ಷ ಯಾರೆಲ್ಲ ಸ್ವಲ್ಪ 3, 4, 7, 9 ತಾರೀಕು ಹುಟ್ಟಿದ್ರು ಅಥವಾ ಈ ತಾರೀಕು ಏನಾದ್ರು ಸ್ವಲ್ಪ ಕೆಲಸ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಈ ವಾರದ ಚಿತ್ತಾರ ಭವಿಷ್ಯದ ಕಡೆ ಸ್ವಲ್ಪ ಗಮನ ಕೊಡೋಣ. ಸೋಮವಾರ ತಾರೀಕು ಬಂದ್ಬಿಟ್ಟು 17. ಅಷ್ಟೊಂದು ಒಳ್ಳೆಯ ಕಾಂಬಿನೇಷನ್ ಇಲ್ಲ, ಯಾವುದೇ ಶುಭ ಕೆಲಸಗಳು ಮಾಡೋದು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು ಮಂಗಳವಾರ ಕೂಡ 19, 18 ಕೂಡ ಯಾವುದೇ ಶುಭ ಕೆಲಸಗಳು ಬೇಡ, ಒಳ್ಳೆ ಕಾಂಬಿನೇಷನ್ ಅಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಬುಧವಾರ ಒಳ್ಳೆ ಕೆಲಸ, ಒಳ್ಳೆ ಕಾಂಬಿನೇಷನ್ ಇದೆ. 19ನೇ ತಾರೀಕು ತುಂಬಾ ಚೆನ್ನಾಗಿದೆ, ಯಾವ್ದು ಬೇಕಾದ್ರೂ ಕೆಲಸ ಮಾಡ್ಬೋದು, ಶುಭ ಕಾರ್ಯಗಳಿಗೆ ಒಳ್ಳೆ ಒಂದು ದಿನಾಂಕ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು 20, ಇದು ಕೂಡ ಒಳ್ಳೆಯ ದಿನಾಂಕ ಅಲ್ಲ. ಈ ತಿಂಗಳ ಈ ವಾರ 20ನೇ ತಾರೀಕು ಒಳ್ಳೆಯ ದಿನಾಂಕ ಅಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು 21ನೇ ತಾರೀಕು. ಈ 21ನೇ ತಾರೀಕು ಕೂಡ ಈ ವರ್ಷ ಅಥವಾ ಈ ತಿಂಗಳ ವಿಶೇಷವಾಗಿ ಈ ವರ್ಷದಲ್ಲಿ 3ನೇ ತಾರೀಕು ಬಲ ಇಲ್ಲ ಅಂತ ಹೇಳ್ತೀವಿ. ಸ್ಪೆಷಲಿ ಈ ತಿಂಗಳ ಕೂಡ 21ನೇ ತಾರೀಕು ಬಲ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು 22 ಶನಿವಾರ, 50-50. 22ನೇ ತಾರೀಕು ಶನಿವಾರ 50-50. ನೆಕ್ಸ್ಟ್ ಸಂಡೇ ಭಾನುವಾರ 23ನೇ ತಾರೀಕು. ಇದು ಕೂಡ ಅಷ್ಟೊಂದು ಒಳ್ಳೆ ಸಂಖ್ಯೆ ಈ ತಿಂಗಳಲ್ಲಿ ಅಲ್ಲ ಅಂತ ಹೇಳ್ತಾ, ಇವಾಗ ನಾನು ಹೋದ ತಿಂಗಳಿಂದ ಹೇಳಿದ್ದೀನಿ, ಅಂದ್ರೆ ಈ ಫೆಬ್ರವರಿ ತಿಂಗಳಿಂದ ಹೇಳಿದ್ದೀನಿ, ಪ್ರತಿ ವಾರ ಇನ್ ಮುಂದೆ ನಾನು ಒಂದೊಂದು ಹೀಲಿಂಗ್ ಕೋಡ್ಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ 2 ವಾರದಿಂದ ನಾನು ಹೀಲಿಂಗ್ ಕೋಡ್ಗಳು ಹೇಳ್ತಾ ಇದ್ದೀನಿ. ಈ ವಾರ ಕೆಲವು ಜನ ಫೋನ್ ಮಾಡಿದ್ರು, ಕೆಲವು ಕರೆಗಳು ಬಂದು ವೇರಿಕೋಸ್ ಬಗ್ಗೆ ಹೇಳಿಕೊಡಿ ಅಂತೇಳಿ ಹೇಳ್ತೀನಿ. ವೇರಿಕೋಸ್ ಬಗ್ಗೆನೇ ಹೇಳ್ತೀನಿ. ಅದರ ಜೊತೆಗೆ ಕ್ರೋನಿಕ್ ಡಿಸೀಸ್ ಯಾರಿಗೆಲ್ಲ ದೀರ್ಘಕಾಲದ ಕಾಯಿಲೆಗಳಿರ್ತಾವೋ ಅವರು ಯಾವ ಹೀಲಿಂಗ್ ಕೋಡ್ಗಳನ್ನ ಬರೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಯಾರಿಗೆಲ್ಲ ಕ್ರೋನಿಕ್ ಪೇನ್, ದೀರ್ಘಕಾಲದ ನೋವಿರುತ್ತಲ್ಲ, ಕ್ರೋನಿಕ್ ಪೇನ್ ಬಗ್ಗೆ ಹೇಳ್ತಾ ಇದ್ದೀನಿ. ದೀರ್ಘಕಾಲದ ನೋವು ಯಾರಿಗೆಲ್ಲ ಇದ್ರು ಅವ್ರೇನಪ್ಪಾ ಅಂತಂದ್ರೆ 23314443 2331
443 ಅಂತಕ್ಕಂಥ ಒಂದು ಸಂಖ್ಯೆಯನ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಬೇಕು. ಆ ದೇಹದ ಎಡಭಾಗ ನಿಮ್ಮ ನಾಭಿಯಿಂದ ಮೇಲಿರ್ಬೇಕು ಹೊರತು ಕೆಳಗಡೆ ಇರಬಾರ್ದು. ಅಂದ್ರೆ ನಾನು ಎದಕ್ಕೆ ಹೇಳ್ತಿರ್ತೀನಿ ಈ ಮಾತಂದ್ರೆ, ಕೆಲವು ಜನ ಎಡಗಾಲಿಗೆ ಬರ್ಕೊಂತಾರೆ. ಕಾಲಿಗೆ ಬರ್ಕೊಳ್ಳೋ ತಪ್ಪಲ್ಲ, ಅದು ಕಾಲು ನಾಭಿಯ ಕೆಳಗಡೆ ಬರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ನಾಭಿಯ ಮೇಲ್ಭಾಗ ಈ ಭಾಗದಲ್ಲಿ ಅಥವಾ ಈ ಹಸ್ತದ ಮೇಲೆ ಇಲ್ಲಿ ಕೈಯಲ್ಲಿ ಎಲ್ಲಿ ಆದ್ರೂ ನೀವು ಬರೆದುಕೊಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ವೇರಿಕೋಸ್ ವೇನ್. ವೇರಿಕೋಸ್ ವೇನ್ಗೆ ಎರಡು ನಾನು ಹೀಲಿಂಗ್ ಕೋಡ್ಗಳನ್ನು ಕೊಡ್ತಾ ಇದ್ದೀನಿ. ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಉಪಯೋಗ ಮಾಡ್ಬೋದು ಅಥವಾ ಎರಡನ್ನು ಬೇಕಾದರೂ ನೀವು ಬರೆದುಕೊಳ್ಬೋದು. ವೇರಿಕೋಸ್ ವೇನ್ಗೆ 189698392 189698392 ಇದು ಸಂಪೂರ್ಣವಾಗಿ ಗ್ಯಾಪ್ ಇರ್ಲಾರ್ದೆ ಬರೆದುಕೊಳ್ಳುವಂಥದ್ದು. ನಾನು ಗ್ಯಾಪ್ ಇಡೋದು ಹೇಳ್ತೀನಿ, ಗ್ಯಾಪ್ ಇರ್ಲಾರ್ದು ಹೇಳ್ತಿದ್ದೀನಿ. ಗ್ಯಾಪ್ ಕೊಡಬೇಡಿ, ಕಂಪ್ಲೀಟ್ ಆಗಿ ಬರೆದುಕೊಳ್ಳಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 71598. ನೆಕ್ಸ್ಟ್ ಇನ್ನೊಂದು ಅದೇ ವೇರಿಕೋಸ್ಗೆ ಸಂಬಂಧಪಟ್ಟಿದೆ 71598. ಇವೆರಡನ್ನು ಕೂಡ ನಿಮ್ಮ ನೀಲಿ ಪೆನ್ನಿನಿಂದ ಅಂದ್ರೆ ನೀಲಿ ಬಣ್ಣದ ಪೆನ್ನಿನಿಂದ ನಿಮ್ಮ ದೇಹದ ಯಾವುದೇ ಎಡಭಾಗದಲ್ಲಿ ಯಾವುದೇ ದೇಹದ ಎಡಭಾಗದ ಮೇಲೆ ಬರೆದುಕೊಳ್ಳಿ. ಇದನ್ನ ಕನಿಷ್ಠ 3 ತಿಂಗಳವರೆಗಾದ್ರೂ ಬರೆದುಕೊಳ್ತೀವಿ, ಆವಾಗಲೇ ಅದ್ರ ರಿಸಲ್ಟ್ ಬರೋದು. ಇವತ್ತು ಬರ್ಕೊಂಡೆ ನಾಳೆಗೆ ಅಂತಿಲ್ಲ. ಕೆಲವು ಮಂದಿ ಬೇಗ ಬರ್ಬೋದು, ಕೆಲವು ಮಂದಿ ಲೇಟ್ ಆಗಿ ಬರ್ಬೋದು. ಯಾಕಂದ್ರೆ ಇದು ಇರೋದೇ ದೀರ್ಘಕಾಲದ ನೋವಿಗೆ ಅಂತ ಇರತಕ್ಕಂಥದ್ದು. ಅದು ಸ್ವಲ್ಪ 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 ಶಮನ ಆಗ್ತಾ ಹೋಗುತ್ತೆ. ಅದೇ ರೀತಿ ವೇರಿಕೋಸ್ ವೇನ್ ಇದ್ದವರು ಕೂಡ ಈ ಒಂದು ಹೀಲಿಂಗ್ ಕೋಡ್ಗಳನ್ನು ಬರೆದುಕೊಂಡ್ರೆ ಅವ್ರಿಗೂ ಕೂಡ ಸ್ವಲ್ಪ ಕಡಿಮೆ ಹಾಕುವಂತ ಹೋಗುತ್ತೆ ಅಂತ ಹೇಳ್ತಾ ಈ ವಾರದ ಈ ಚಿತ್ತಾರ ಭವಿಷ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ವಿಶೇಷ ಹೊಸ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.